ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಉಲ್ಬಣವಾಗಿದೆ. ಸಿಎಂ ಬದಲಾವಣೆಗೋಸ್ಕರ ಡಿಕೆಶಿ ಮತ್ತು ಟೀಮ್ ತೀವ್ರವಾದಂಥ ಒತ್ತಡ ಹೇರುವಂತ ಕಾರ್ಯತಂತ್ರ ರೂಪಿಸಿದೆ. ಅದನ್ನು ಚಾಲ್ತಿಗೆ ತರ್ತಾ ಇದೆ. ದೆಹಲಿಯಲ್ಲಿ ಡಿಕೆ ಆಪ್ತ ಶಾಸಕರು ತಂತ್ರಗಾರಿಕೆಯನ್ನ ನಡೆಸ್ತಾ ಇದ್ರೆ, ಬೆಂಗಳೂರಿನಲ್ಲೇ ಇದ್ದುಕೊಂಡು ಡಿಕೆ ಬ್ರದರ್ಸ್ ಗೇಮ್ ಪ್ಲೇ ಮಾಡ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ, ನಂಬರ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕಸರತ್ತು ಸಹೋದರರಿಂದ ನಡೀತಾ ಇದೆ. ನಂಬರ್ ಗೇಮ್ ಅನ್ನ ಈಗಾಗಲೇ ಡಿಕೆ ಬ್ರದರ್ಸ್ ಶುರು ಮಾಡಿದ್ದು, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಆಗ್ತಾ ಇದೆ. ಜೈಲಲ್ಲಿರುವ ಶಾಸಕರನ್ನ ಕೂಡ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ ನಿನ್ನೆ ಡಿಕೆ ಹೋಗಿದ್ರು. ಅಲ್ಲಿ ವಿನಯ್ ಕುಲಕರ್ಣಿ ಹಾಗೆ ವೀರೇಂದ್ರ ಪಪ್ಪಿ, ಚಿತ್ರದುರ್ಗದ ಶಾಸಕ, ಧಾರವಾಡದ ಶಾಸಕ, ಇಬ್ಬರನ್ನ ಕೂಡ ಜೈಲಲ್ಲೇ ಭೇಟಿ ಮಾಡಿದ್ದಾರೆ. ಶಾಸಕರ ಬಲಾಬಲದ ಬಗ್ಗೆ ಡಿಕೆಶಿ ಲೆಕ್ಕಾಚಾರ ಹಾಕ್ತಾ ಇರೋದು ಸದ್ಯ ಬಹಿರಂಗವಾಗ್ತಾ ಇದೆ. ಮತ್ತೊಂದ್ ಕಡೆ ಸಿಎಂ ಟೀಮ್ ಏನ್ ಸುಮ್ಮನೆ ಕೂತಿದ್ಯಾ? ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ. 5 ವರ್ಷನೂ ನಾನೇ ಸಿಎಂ ಅಂತ ಹೇಳಿ ಸಿದ್ದು ತಿರುಗೇಟನ್ನ ಕೊಡ್ತಾ ಇದ್ರೆ, ಅವರ ಸದಸ್ಯ ಬಲ ಏನಿದೆಯಲ್ಲ, ಇನ್ಫ್ಯಾಕ್ಟ್ ನಂಬರ್ಸ್ ಅವ್ರ ಕಡೆ ಸ್ವಲ್ಪ ಜಾಸ್ತಿ ಇದೆ. ಅದನ್ನ ರಿಟೇನ್ ಮಾಡಿಕೊಳ್ಳುವಂತ ಚಾಲೆಂಜ್ ಕೂಡ ಮುಖ್ಯಮಂತ್ರಿಗಳದ್ದಾಗಿದೆ. ಹಾಗಾಗಿಯೇ ಆ ಸಿದ್ದು ಬಣ ಕೂಡ ಆಕ್ಟಿವ್ ಆಗಿದ್ದು, ಎಲ್ಲರನ್ನ ತಮ್ಮ ಬಳಿಗೆ ಉಳಿಸಿಕೊಳ್ಳುವಂಥದ್ದು, ಹೊಸಬರನ್ನ ಸೆಳೆದುಕೊಳ್ಳುವಂಥದ್ದು, ಒಕ್ಕಲಿಗ ನಾಯಕರನ್ನ ಸೆಳೆಕೊಳ್ಳುವಂಥ ಕೆಲಸ ಮಾಡಲಾಗ್ತಾ ಇದೆ. ಬರೀ ಮುಖ್ಯಮಂತ್ರಿಗಳು ಮಾತ್ರ ಅಲ್ಲ, ಅವರ ಆಪ್ತ ಬಣದಲ್ಲಿರುವಂಥ ಪ್ರಮುಖ ನಾಯಕರು ಕೂಡ ಒಂದು ಟಾಸ್ಕ್ ಅನ್ನುವಂಥ ರೀತಿಯಲ್ಲಿ ಎಲ್ಲ ಶಾಸಕರನ್ನ ತಮ್ಮ ಕಡೆಗೆ ಹಿಡಿದಿಟ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಡಿಕೆ ಬ್ರದರ್ಸ್ ಕೂಡ ನಂಬರ್ ಗೇಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ, ಹೈಕಮಾಂಡ್ ಮುಂದೆ ನಾವು ಬಲಾಬಲದ ಪ್ರದರ್ಶನ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಕಡೆಗೂ ಒಂದಷ್ಟು ಶಾಸಕರು ಇರಬೇಕು ಅನ್ನುವಂಥ ರೀತಿಯಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ನಡೀತಾ ಇದೆ. ಅದರ ಭಾಗವಾಗಿಯೇ ಜೈಲಲ್ಲಿರುವಂಥ ಶಾಸಕರನ್ನು ಕೂಡ ಭೇಟಿಯಾಗಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ನಮಗೆ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಆನಂದ್, ವೆರಿ ಗುಡ್ ಮಾರ್ನಿಂಗ್. ನಂಬರ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಸೊ ಈ ಮೂಲಕ ಬಲಾಬಲ ಪ್ರದರ್ಶನಕ್ಕೆ ನಾವು ಕೂಡ ಸಿದ್ಧ ಅನ್ನುವಂಥ ಸಂದೇಶ ರವಾನೆ ಮಾಡಲಾಗ್ತಾ ಇದೆ ಎರಡೂ ಟೀಮ್ನಿಂದ. ಸೊ ಈ ನಂಬರ್ ಲೆಕ್ಕಾಚಾರ ಇವಾಗ ಎಷ್ಟು ಇಂಪಾರ್ಟೆಂಟ್ ಆಗ್ತಾ ಇದೆ, ಕಸರತ್ ಹೆಂಗ್ ನಡೀತಾ ಇದೆ? ಪ್ರಜ್ವಲ, ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಆಪ್ತರು ದೆಹಲಿಗೆ ಹೋಗಿ ಡಿಕೆ ಅವರನ್ನ ಸಿಎಂ ಮಾಡಬೇಕು, ಪವರ್ ಶೇರಿಂಗ್ ನಂತೆ ಕೊಟ್ಟ ಮಾತಂತ ನಡೆಸ್ಕೊಳ್ಬೇಕು ಅನ್ನೊಂದು ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲೇ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಕೂಡ ಜೋರಾಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಶಾಸಕರ ಒಂದು ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಲೆಕ್ಕಾಚಾರವನ್ನು ಹಾಕಿರ್ತಕ್ಕಂಥದ್ದು. ಹಾಗಾಗಿಯೇ ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ವಿನಯ್ ಕುಲಕರ್ಣಿ ಮತ್ತು ವೀರೇಂದ್ರ ಪಪ್ಪಿ ಇಬ್ಬರನ್ನು ಕೂಡ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಯಾರ್ಯಾರು ತಮ್ಮ ಆಪ್ತನ ಶಾಸಕರಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಸಂಪರ್ಕ ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ತಟಸ್ಥವಾಗಿರ್ತಕ್ಕಂಥ ಶಾಸಕರನ್ನು ಕೂಡ ಭೇಟಿ ಮಾಡತಕ್ಕಂಥ ಒಂದು ಪ್ರಯತ್ನ ಡಿಕೆ ಶಿವಕುಮಾರ್ ಅವರ ಟೀಮ್ ಇಂದ ನಡೀತಾ ಇರ್ತಕ್ಕಂಥದ್ದು. ಮುಂದೆ ಏನಾದರೂ ಶಾಸಕರ ಒಂದು ಸಂಖ್ಯಾಬಲ ಏನಾದರೂ ವಿಚಾರ ಬಂದಂತ ಸಂದರ್ಭದಲ್ಲಿ ಅಥವಾ ಶಾಸಕರಿಂದ ವೋಟಿಂಗ್ ನಡೆದಂತ ಒಂದು ಸಂದರ್ಭದಲ್ಲಿ ಈ ಪ್ರಮುಖ ಶಾಸಕರು ತಮ್ಮ ಪರ ನಿಲ್ಲತಕ್ಕಂಥ ಒಂದು ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಈಗ ರಣತಂತ್ರಗಳನ್ನ ಶುರು ಮಾಡಿರ್ತಕ್ಕಂಥದ್ದು. ಯಾಕೆಂದ್ರೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಖರ್ಗೆ ಅವರ ಬಳಿ ಪವರ್ ಶೇರಿಂಗ್ ಇತ್ಯರ್ಥ ಮಾಡುವಂತೆ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಆದ್ರೆ ಈ ಕಡೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕುರ್ಚಿಯನ್ನ ಬಿಟ್ಕೊಡೋದಿಲ್ಲ ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇರ್ತಕ್ಕಂಥದ್ದು. ನಿನ್ನೆ ತಮ್ಮ ತವರು ಜಿಲ್ಲೆ ಮೈಸೂರಿನಿಂದಲೇ ಖಡಕ್ ಸಂದೇಶವನ್ನ ಸಿದ್ದರಾಮಯ್ಯನವರು ರವಾನೆ ಮಾಡಿದ್ದಾರೆ. 5 ವರ್ಷವೂ ಕೂಡ ನಾನೇ ಸಿಎಂ ಆಗಿ ಮುಂದುವರಿತೀನಿ, ಜೊತೆಗೆ ಎರಡು ಬಜೆಟ್ ನಾನೇ ಮಂಡನೆ ಮಾಡ್ತೀನಿ ಅನ್ನೊಂದು ಹೇಳಿಕೆ ಕೊಡುವ ಮೂಲಕ ಡಿಕೆ ಶಿವಕುಮಾರ್ ಅವರ ಎಲ್ಲಾ ಒಂದು ತಂತ್ರಕ್ಕೆ ಕೌಂಟರ್ ಕೊಡ್ತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥದ್ದು. ಸದ್ಯ ಇವತ್ತು ಅಂತಿಮವಾಗಿ ಖರ್ಗೆ ಅವರ ಒಂದು ಭೇಟಿಗೆ ಸಿಎಂ ಡಿಸಿಎಂ ಇಬ್ಬರು ಕೂಡ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಸಿಎಂಗೆ ಡಿಸಿಎಂಗೆ ಖರ್ಗೆ ಅವರು ಯಾವ ಸಂದೇಶ ಕೊಡ್ತಾರೆ ಅನ್ನೊಂದು ಕುತೂಹಲ ಎಲ್ರಿಗೂ ಕೂಡ ತೀವ್ರವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಪವರ್ ಶೇರಿಂಗ್ ವಿಚಾರವನ್ನ ಸಿದ್ದರಾಮಯ್ಯ ಅವರ ಬಳಿ ಖರ್ಗೆ ಅವರೇ ಖುದ್ದು ಪ್ರಸ್ತಾಪ ಮಾಡ್ತಾರಾ ಅನ್ನೋ ಒಂದು ಪ್ರಶ್ನೆನೂ ಕೂಡ ಇಲ್ಲಿ ಉದ್ಭವ ಆಗಿದೆ. ಯಾಕೆಂದ್ರೆ ಈ ಎಲ್ಲಾ ಒಂದು ಗೊಂದಲಗಳಿಗೆ ತೆರೆ ಎಳಿಬೇಕಾದಂತ ಒಂದು ಅಗತ್ಯತೆಯೂ ಕೂಡ ಸದ್ಯಕ್ಕೆ ಇರತಕ್ಕಂಥದ್ದು. ಹೀಗಾಗಿಯೇ ಪ್ರಮುಖ ಸಚಿವರು ಮತ್ತು ಶಾಸಕರು ಕೂಡ ಖರ್ಗೆ ಅವರನ್ನ ಭೇಟಿ ಮಾಡಿ ಈ ಪವರ್ ಶೇರಿಂಗ್ ಗೊಂದಲಕ್ಕೆ ಒಂದು ಬ್ರೇಕ್ ಆಗಬೇಕು, ತೆರೆ ಎಳಿಬೇಕು ಅನ್ನೋ ಒತ್ತಾಯವನ್ನ ಮಾಡಿದ್ರು. ಅದರಂತೆ ಖರ್ಗೆ ಅವರು ಕೂಡ ಈ ಎಲ್ಲಾ ಒಂದು ಗೊಂದಲಗಳಿಗೆ ಬ್ರೇಕ್ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಒಂದು ವೇಳೆ ಪವರ್ ಶೇರಿಂಗ್ ವಿಚಾರ ಪ್ರಸ್ತಾಪ ಮಾಡದೆ ಕೇವಲ ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಏನಾದರೂ ಸಿಎಂ ಬಳಿಯ ಚರ್ಚೆ ಮಾಡಿದ್ದೆ ಆದ್ರೆ ಈ ಕಡೆ ಡಿಕೆ ಶಿವಕುಮಾರ್ ಅವರ ಒಂದು ಎಲ್ಲಾ ಕಾರ್ಯತಂತ್ರಗಳು ಕೂಡ ಉಲ್ಟಾ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಸದ್ಯ ಸಿದ್ದರಾಮಯ್ಯ ಮತ್ತೆ ಇವತ್ತು ಖರ್ಗೆ ಅವರ ಒಂದು ಮುಖಾಮುಖಿ ಏನಿದೆ, ಇದು ಬಹಳಷ್ಟು ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅಂತಾನೆ ಒಂದು ಸ್ವರೂಪವನ್ನ ಪಡೆದುಕೊಂಡಿದೆ. ಯಾಕೆಂದ್ರೆ ಸಿದ್ದರಾಮಯ್ಯನವರು ತಮ್ಮ ಸ್ನೇಹಿತರು ಯಾರು ಇಲ್ಲದೆ, ತಮ್ಮ ಆಪ್ತ ಸಚಿವರು ಇಲ್ಲದೆ ಒಬ್ಬರೇ ಹೋಗಿ 1-to-1 ಖರ್ಗೆ ಜೊತೆ ಮೀಟಿಂಗ್ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ
ಸಂದರ್ಭದಲ್ಲಿ ಉಭಯ ನಾಯಕರ ನಡುವೆ ನಡೀತಕ್ಕಂಥ ಒಂದು ಮಾತುಕತೆ ಏನಿರಬಹುದು ಅನ್ನೋ ಒಂದು ಕುತೂಹಲ ಇಡೀ ರಾಜ್ಯ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥದ್ದು. ಸದ್ಯ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಜೋರಾಗ್ತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಖುದ್ದು ಖರ್ಗೆ ಅವರೇ ಎಂಟ್ರಿ ಕೊಟ್ಟು ಇದೆಲ್ಲದಕ್ಕೂ ಒಂದು ತೆರೆ ಎಳಿತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಬಹುದು. ಒಂದು ವೇಳೆ ಈ ಒಂದು ಗೊಂದಲಕ್ಕೆ ಈಗಲೇ ತೆರೆ ಬಿದ್ದಿಲ್ಲ ಅಂತ ಹೇಳಿದ್ರೆ ಮುಂದೆ ಸಚಿವ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ರೀತಿ ಒಂದು ಭಿನ್ನಾಭಿಪ್ರಾಯ ಇನ್ನಷ್ಟು ಜೋರಾಗ್ತಕ್ಕಂಥ ಸಾಧ್ಯತೆಗಳಿದೆ. ಹಾಗಾಗಿ ಇವತ್ತು ಸಿಎಂ ಡಿಸಿಎಂ ಇಬ್ಬರು ಕೂಡ ಖರ್ಗೆ ಅವರನ್ನ ಭೇಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಖರ್ಗೆ ಅವರ ನಿಲುವು ಏನಾಗಿರುತ್ತೆ ಅನ್ನೋದು ಕುತೂಹಲ ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗಿರತಕ್ಕಂಥದ್ದು. ಪ್ರಜ್ವಲ. ಫೈನ್ ಆನಂದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.